ಪ್ರೀತಿ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆ, ಸುಜ್ಞಾನ ಶ್ರೇಷ್ಠನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸಲ್ಲಿಸುವವರಾಗಿದ್ದೇವೆ. ಕಳೆದ ದಿನಮಾನಗಳಲ್ಲಿ ಕೂಡ ಕರ್ತನೆ ನಮ್ಮನ್ನು ನಿನ್ನ ರೆಕ್ಕೆಯ ಮಧ್ಯೆಯಲ್ಲಿಟ್ಟುಕೊಂಡು ನಮ್ಮನ್ನು ಕಾಪಾಡಿ ರಾತ್ರಿ ಕಾಲದಲ್ಲಿ ಒಳ್ಳೆಯ ನಿದ್ದೆಯನ್ನು ಕೊಟ್ಟು ನಮ್ಮನ್ನು ಬೆಳಗಿನ ಜಾವದಲ್ಲಿ ಸಜೀವರ ಲೆಕ್ಕದಲ್ಲಿ ಇಟ್ಟದಕ್ಕಾಗಿ ಸ್ತೋತ್ರ. ಈಗ ಕರ್ತನೆ ಈ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಿನ್ನ ಪ್ರಸನ್ನತೆ, ನಿನ್ನ ಆತ್ಮವನ್ನು ಕೊಡು. ನಮ್ಮೊಟ್ಟಿಗೆ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತಿನ ಜೂನ್ 9ನೇ ತಾರೀಕು ನಮಗೆ ಕೊಡಲ್ಪಟ್ಟಿರುವಂತಹ ಮುಖ್ಯ ಒಂದು ಉದ್ದೇಶ ಏನಂತಂದ್ರೆ ಉಪವಾಸ, ಪ್ರಾರ್ಥನೆ ಮತ್ತು ದೇವರ ಪುನಃಸ್ಥಾಪನೆಗೆ ಕರೆ ನೀಡಿ ಎಂಬುದಾಗಿ. ಇದರ ವಿಷಯದಲ್ಲಿ ಕಳೆದ ವರ್ಷದಲ್ಲಿ ಕೂಡ ಕೊಪ್ಪಳ ಪ್ರಾಂತದಲ್ಲಿ ಉಪವಾಸದ ಒಂದು ಪ್ರಾರ್ಥನೆಯಲ್ಲಿ ನಮಗೆ ಮೇಲಿನ ಅಧಿಕಾರಿಗಳು ಇದೇ ವಾಕ್ಯದಲ್ಲಿ ಧ್ಯಾನ ಮಾಡುವುದಕ್ಕೆ ಅನೇಕ ಆಧಾರದ ಮುಖಾಂತರವಾಗಿ ಕನಿಷ್ಠ 8-9 ದೈವ ಸೇವಕರು ಈ ವಾಕ್ಯದಲ್ಲಿ ಮಾತನಾಡುವುದು ನಾವು ನೋಡಿದ್ದೇವೆ. ಕೂಡ ದೇವರು ಮತ್ತೆ ತಿರುಗಿ ನಮಗೆ ಈ ಒಂದು ದೈವಿಕ ಧ್ಯಾನದಲ್ಲಿ ಕೂಡ 356 ಮಿಷನರಿ ಕಥೆಗಳ ಮುಖಾಂತರವಾಗಿ ಕೂಡ ದೇವರು ಮತ್ತೊಂದು ಸಾರಿ ಇದನ್ನು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಇವತ್ತಿನ ಮುಖ್ಯ ಒಂದು ಸತ್ಯವೇದ ಭಾಗ ಏನಂತಂದ್ರೆ ಯೋವೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ. ಅದೇ ರೀತಿಯಲ್ಲಿ ಮಕ್ಕಳು ಸತ್ಯವೇದ ಭಾಗವು ಹುಡುಗನನ್ನು ರಕ್ಷಿಸುವುದು 1ನೇ ಸಾಮುವೇಲ 30ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 1ರಿಂದ 22 ವಚನಗಳು. ಇದರಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾಯ್ಪಟ್ಟ ವಚನ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 17ನೇ ವಚನ. ಇಲ್ಲಿ ನಾವು ನೋಡ್ತಾ ಇದೀವಿ ಏನಂತಂದ್ರೆ, ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ ನಿನ್ನ ಜನರನ್ನು ಕರುಣಿಸು, ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಅವರು ದೇವರು ಎಲ್ಲಿ ಎಂಬ ಮಾತು ಮ್ಲೇಚ್ಛರಲ್ಲಿ ಯಾಕೆ ಸಲ್ಲಿಸಬೇಕೆಂದು ವಿಜ್ಞಾಪಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ಈ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಈ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 15ನೇ ವಚನದಿಂದ ನಾವು 19ನೇ ವಚನದವರೆಗೆ ದೇವರಲ್ಲಿ ಒಂದು ಕರೆ ಕೊಡ್ತಾ ಇದೆ. ಆ ಕರೆ ಏನಂತಂದ್ರೆ, ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಈ ಉಪವಾಸದ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕರೀತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ನಾವು 1ನೇ ಅಧ್ಯಾಯದಲ್ಲಿ ಯಹೂದ್ಯರಿಗೆ ಸಂಭವಿಸಿದಂತ ಅಂದ್ರೆ ಘೋರವಾದ ಒಂದು ಬಾಧೆ, ಆ ಬಾಧೆಯನ್ನು ನಾವು ನೋಡುವುದಾದ್ರೆ 1ನೇ ಅಧ್ಯಾಯ 4ನೇ ವಚನ, 1ನೇ ಅಧ್ಯಾಯ 6, 7, 8, 9, 10, 16, 17, 18, 19, 20 ವಚನದವರೆಗೆ ಅಲ್ಲಿ ಭಯಂಕರವಾದ ಅವರಿಗೆ ಬಾಧೆಯನ್ನು ನೋಡುವಂತ ಇದ್ದೀವಿ. ಏನಂತಂದ್ರೆ ಆ ಬಾಧೆ ಅಂತಂದ್ರೆ, ಅವರಿಗೆ ಹೊಲ ಸಸ್ಯ ಧಾನ್ಯಗಳು ಎಲ್ಲ ಸರ್ವನಾಶವಾಗ್ತಾ ಇದೆ. 2ನೇದಾಗಿ ನಾವು ನೋಡ್ತೀವಿ 2ನೇ ಅಧ್ಯಾಯದಲ್ಲಿ 3, 4, 5, 6, 9, 10ನೇ ವಚನಗಳಲ್ಲಿ ಕೂಡ ಇಲ್ಲಿ ಸರ್ವವು ಅವರಿಗಿರುವಂತ ಅಂತಂದ್ರೆ ಅವರ ಜೀವನಕ್ಕೆ ಬೇಕಾಗಿರುವಂತ ಸರ್ವವು ಕೂಡ ನಾಶವಾಗ್ತಾ ಇದೆ. ಅಲ್ಲಿ ದೇವರು ತನ್ನ ಸೈನ್ಯವನ್ನು ಕಳಿಸಿ, ಅಂತಂದ್ರೆ ಮಿಡಿತಗಳನ್ನಾಗಲಿ, ಅಲ್ಲಿ ಅನೇಕ ವಿಧವಾದಂತ ಪ್ರಕೃತಿ ಸಂಬಂಧವಾಗಿರುವಂತ ಕಾರ್ಯಗಳು ಅಂತಂದ್ರೆ ಅವೆಲ್ಲವೂ ಕೂಡ ಅವರ ನಾಶವಾಗ್ತಾ ಇದೆ. ಕಾರಣ ಅಂತಂದ್ರೆ ಯಹೂದ್ಯರಿಗೆ ಒಂದು ಘೋರ ಬಾಧೆಯನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಈ ಬಾಧೆಯಿಂದ, ಇಂಥ ಭಯಂಕರವಾದ ಬಾಧೆಯಿಂದ ದೇವರು ಅವರನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಮನುಷ್ಯನ ಜೀವಿತದಲ್ಲಿ ಕೂಡ ಕೆಲವು ಸಮಸ್ಯೆಗಳು ಬರಬಹುದು. ನಾವು ಯಾವತ್ತು ಕೂಡ ನಾವೇನ್ ಮಾಡ್ತೀವಿ, ನಾವು ದೇವರು ನಂಬಿದ್ದೇನೆ, ನಾನು ದೇವ್ರ ಮಗನು, ದೇವ್ರ ಮಗಳು, ಯಾಕೆ ನನಗೆ ಕಷ್ಟ ಅಂತ ಎಂಬುದಾಗಿ ನಾವು ಯಾವತ್ತು ಅನ್ಕೊಳ್ತಾ ಇರ್ತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ದೇವರೊಂದು ಮಾರ್ಗವನ್ನು ಇಟ್ಟಿರ್ತಾರೆ.
ಈ ಬಾಧೆಗಳಿಂದ ಅವರನ್ನು ಬಿಡಿಸುವುದಕ್ಕಾಗಿ ದೇವರು ಒಂದು ಕರೆ ನೀಡ್ತಾ ಇದ್ದಾನೆ. ಅದೇ 2ನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ 15ರಿಂದ 19 ವಚನಗಳಲ್ಲಿ ಏನು ಎಂಬುದಾಗಿ ನಾವು ನೋಡಿದ್ರೆ ಅಲ್ಲಿ ಕನಿಷ್ಠ 9 ವಿಧವಾದಂತ ಕಾರ್ಯಗಳನ್ನು 9 ಜನರು ಈ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲದಾಗಿ ನಾವು ನೋಡ್ತೀವಿ ಕೊಂಬುವುದಿರಿ ಎಂಬುದಾಗಿ, 2ನೇದಾಗಿ ಉಪವಾಸ ದಿನವನ್ನು ಗೊತ್ತು ಮಾಡಿರಿ ಎಂಬುದಾಗಿ, 3ನೇದಾಗಿ ಸಂಘವನ್ನು ನೆರವೇರಿಸಿರಿ ಎಂಬುದಾಗಿ, 4ನೇದಾಗಿ ಜನರನ್ನು ಒಟ್ಟುಗೂಡಿ ಬರಮಾಡಿರಿ ಎಂಬುದಾಗಿ, 5ನೇದಾಗಿ ಕೂಟವನ್ನು ಏರ್ಪಡಿಸಿರಿ ಎಂಬುದಾಗಿ, ಮತ್ತು 6ನೇದಾಗಿ ವೃದ್ಧರನ್ನು ಕೂಡಿಸಿರಿ ಎಂಬುದಾಗಿ, 7ನೇದು ಮಕ್ಕಳು ಮೊಲೆಕೂಸುಗಳು, 8ನೇದು ವಧುವರರು ಕಲ್ಯಾಣ ಗೃಹದಿಂದ ಬರಲಿ ಎಂಬುದಾಗಿ, 9ನೇದು ದೇವರ ಸೇವಕರು ಯಾಜಕರು ಮತ್ತು ಯಜ್ಞವೇದ ನಡುವೆ ಅಳುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡುದು. ಯಾಕೆ ಇಷ್ಟು ಮಂದಿ ಕರೆಯೋದು ಕಾರಣ? ದೇವ್ರ ಸೇವಕರು ಮಾಡಬಹುದು, ಒಂದು ವೇಳೆ ಅಲ್ಲಿರುವಂತ ಯಾಜಕರು ಮಾಡಬಹುದು. ಯಾಕೆ ಇಷ್ಟೆಲ್ಲ ಮೊಲೆಕೂಸುಗಳನ್ನು, ವೃದ್ಧರನ್ನು ಕಲ್ಯಾಣ ಮಂಟಪದಿಂದ ಅಂದ್ರೆ ಕಲ್ಯಾಣ ಗೃಹದಿಂದ ಮದುಮಕ್ಕಳು ಕೂಡ ಇವತ್ತು ನಾವು ನೋಡ್ತೇವೆ ಅಂತಂದ್ರೆ ದೇವರ ಒಂದು ಕರೆವಿಕೆ ನೋಡ್ರಿ. ಪ್ರತಿ ಒಬ್ಬೊಬ್ಬರು ಕೂಡ ಅಲ್ಲಿ ಹಾಲು ಕುಡಿಯುವಂತ ಚಿಕ್ಕ ಮಗು ಕೂಡ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ. ಅಂತಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡಿರ್ಬೇಕಂತಂದ್ರೆ ತಗ್ಗಿಸಿಕೊಳ್ಳುವಂತ ಭಾವನೆ ನಮ್ಮಲ್ಲಿ ಇರ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತೀವಿ ನಾವು ಏನಂತಂದ್ರೆ ದೇವರ ವಾಕ್ಯ ಆತ್ಮೀಕ ಜೀವಿತವನ್ನು ಸರಿ ಮಾಡಿಕೊಳ್ಳುವ ಈ ಜನರನ್ನು ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಅಕಸ್ಮಿತವಾಗಿ ಅಂದ್ರೆ ತುರ್ತು ಕರೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಈಗ ಬೇಗನೆ ಬರಬೇಕು, ನೀವು ಬೇಗನೆ ಇಲ್ಲಿ ಹಾಜರಾಗಬೇಕು ಎಂಬುದಾಗಿ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಕಾರಣ ಏನಂತಂದ್ರೆ ಇದಕ್ಕೆ ನಾವೆಲ್ಲರೂ ಕೂಡ ದೇವರ ಹತ್ರ ಇರುವುದಕ್ಕೆ ಒಂದು ಪ್ರಾಮುಖ್ಯವಾದ ಒಂದು ಉದ್ದೇಶ. ಇವತ್ತು ಅನೇಕ ಜನರು ನಾವು ನೋಡ್ತಾ ಇದ್ದೀವಿ, ಕೆಲವರು ದೇವರನ್ನು ದೂರ ಮಾಡಿಕೊಳ್ಳುವರು ಇದ್ದಾರೆ, ಕೆಲವರು ದೇವರಿಗಿಂತ ದೂರ ಇರುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಅವರ ಶಾರೀರಿಕ ಜೀವಿತದಲ್ಲಿ ಬದಲಾವಣೆ ಕಂಡುಕೊಂಡು ದೇವರು ನಮ್ಗೆ ಬೇಡ ಎಂಬುದಾಗಿ ಇವತ್ತು ನಾವು ನೋಡ್ತೇವೆ. ಅದಕ್ಕೆ ದೇವರು ಮನುಷ್ಯನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದಾಗ ಮೊದಲು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕೆಂಬ ಬೇಡಿಕೊಳ್ಳಬೇಕೆಂಬ ಒಂದು ಉದ್ದೇಶ ದೇವರ ಮುಂದೆ ಬರುವುದಕ್ಕೆ ನಮ್ಗೆ ಕಲಿಸ್ಕೊಡ್ತಾ ಇದೆ. ಇವತ್ತು ನಾವು ನೋಡ್ತೀವಿ, ಕಷ್ಟ ಬಂದ್ರೆ ಬೇರೆಯವ್ರ ಕಡೆ ಹೋಗ್ತಾ ಇರ್ತಾರೆ. ಕಷ್ಟ ಬಾಧೆಗಳು ವೇದಗಳು ಬಂದ್ರೆ ಬೇರೆಯವ್ರ ಬಳಿ ಹೇಳ್ಕೊಳ್ಳುವುದು, ಬೇರೆಯವ್ರ ಮುಂದೆ ಅದನ್ನು ಅನೇಕ ವಿಧವಾದ ಈ ರೀತಿ ಆಗಿದೆ, ನನಗೆ ಈ ತರ ಕಷ್ಟ ಬಂದಿದೆ ಎಂಬುದಾಗಿ ಅನೇಕ ವಿಧವಾದಂತ ರೀತಿಯಲ್ಲಿ ಹೇಳ್ಕೊಳ್ತಾ ಇರ್ತಾರೆ. ಅದು ಪ್ರಾಮುಖ್ಯ ಅಲ್ಲ ಇಲ್ಲಿ. ಆದ್ರೆ ಇಲ್ಲಿ ಇಷ್ಟು 9 ಜನರನ್ನು, ಒಂದೊಂದು ವಿಧವಾದಂತ ಮಕ್ಕಳನ್ನು, ಸವಿಯನ್ನು, ಜನರನ್ನು, ವೃದ್ಧರನ್ನು, ಮಕ್ಕಳನ್ನು ಯಾಕೆ ದೇವರು ಒಟ್ಟುಗೂಡಿಸುವುದ ಕಾರಣ ಅಂತಂದ್ರೆ ದೇವರ ಮುಂದೆ ಇರುವುದಕ್ಕೆ ದೇವರು ತಾನು ಇಷ್ಟಪಡ್ತಾ ಇದ್ದಾನೆ. ಯಾವತ್ತು ಕೂಡ ದೇವರ ಮುಂದೆ ಇರುವುದಕ್ಕಂದ್ರೆ ತನ್ನ ಮಕ್ಕಳು ತನ್ನ ಮುಂದೆ ಇರಬೇಕೆಂಬುದಾಗಿ ದೇವರು ಯಾವತ್ತು ಇಷ್ಟಪಡ್ತಾ ಇರ್ತಾರೆ. ಇವತ್ತು ನಮ್ಮ ಮಕ್ಕಳು ಇರ್ತಾರೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳಬೇಕು, ನಾನು ಹೇಳಿದಾಗೆ ಅವ್ರು ನಡ್ಕೋಬೇಕು, ನನ್ನ ಮಗಳಾಗಲಿ ನನ್ನ ಮಗನಾಗಲಿ ಎಂಬುದಾಗಿ ನಾವು ಕೂಡ ನೆನೆಸ್ತಾ ಇರ್ತೇವೆ ನಮ್ಮ ಎತ್ತ ಮಕ್ಕಳ ವಿಷಯದಲ್ಲಿ. ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾನೆ, ನನ್ನ ಮಗಳು ಚೆನ್ನಾಗಿ ನನ್ನ ಮಾತು ಕೇಳ್ತಾನೆ ಅಂತ ಎಷ್ಟೋ ಇಷ್ಟ ಪಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಕೂಡ ದೇವರು ಕೂಡ ಆತ ನಮ್ಮನ್ನು ಉಂಟು ಮಾಡಿದಂತ ದೇವರು ಕೂಡ ನಮ್ಮ ವಿಷಯದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ನನ್ನ ಮುಂದೆ ಇರಬೇಕು, ನನ್ನೊಟ್ಟಿಗೆ ಜೀವಿಸಬೇಕು, ನನ್ನ ಹೆಜ್ಜೆ ಜಾಡಿಯಲ್ಲಿ ಇರಬೇಕು, ನನ್ನ ಸಂಬಂಧವನ್ನು ಇಟ್ಟುಕೊಂಡು ಬೆಳೆಯಬೇಕು, ನನ್ನ ಅಧೀನದಲ್ಲಿ ಇರಬೇಕೆಂಬುದಾಗಿ ದೇವರ ಒಂದು ಆಶೆ ಇರ್ತದೆ. ಯಾವತ್ತೂ ಕೂಡ ದೇವರು ನಮ್ಮ ವಿಷಯದಲ್ಲಿ ಏನೇ ಇಟ್ಕೊಂಡಿರ್ತಾನಂತಂದ್ರೆ ನನ್ನ ಆಲೋಚನೆಗಳು ನನ್ನ ಮಗನಲ್ಲಿ ಇರಬೇಕು, ನನ್ನ ಗುಣಲಕ್ಷಣಗಳು ನನ್ನ ಮಗಳಲ್ಲಿ ಇರಬೇಕೆಂಬ ಯಾವತ್ತೂ ಕೂಡ ಆತ ನೆನೆಸ್ತಾ ಇರ್ತಾನೆ. ಇವತ್ತು ಆ ತರ ಇವತ್ತು ಪ್ರಪಂಚ ಇಲ್ಲ. ದೇವರಿಗೆ ವಿರೋಧವಾಗಿರುವಂತ ಕಾರ್ಯಗಳು, ದೇವರಿಗೆ ವಿರೋಧವಾಗಿರುವಂತ ನಟನೆಗಳು ಭಯಂಕರವಾಗಿರುವೆ. ಇದ್ದಾಗ ಒಂದ ಇಲ್ಲದಾಗ ಒಂದ ಎಂಬುದಾಗಿ ನಾವು ನೋಡ್ತೀವಿ. ಕೆಲವೊಂದು ವಿಷಯಗಳಲ್ಲಿ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವಂತ ಪ್ರೀತಿ ಭಕ್ತಿ ಇರ್ತದೆ. ಅದೆಲ್ಲ ಕೂಡ ದೇವರ ವಿಷಯದಲ್ಲಿ ಅದೆಲ್ಲ ಶೂನ್ಯನೇ ನಾವು ಅನ್ಸ್ಕೋಬಹುದು. 10 ಮಂದಿಯಲ್ಲಿ ನಾನು ಚೆನ್ನಾಗಿದ್ದೀನಿ, 10 ಮಂದಿಯಲ್ಲಿ ನಾನು ಹಿಂಗಿದ್ದೀನಿ ಎಂಬುದಾಗಿ ಅದೆಲ್ಲ ದೇವ್ರು ನೋಡ್ತಾನೆ. ಮನುಷ್ಯರು ಇವತ್ತು ನೋಡ್ಬೋದು, ಬಿಡ್ಬೋದು. ಅದಕ್ಕೆ ದೇವ್ರು ನೋಡ್ತಾ ಇದ್ದಾನೆ ಏನಂತಂದ್ರೆ ದೇವರು ಎಲ್ಲಾ ಸಮೂಹವನ್ನು ಕರೆದು ಆ ಬರ್ತಿರುವಂತ ಆ ಒಂದು ಶತ್ರುವ ಬಾಧೆಯಿಂದ ಬಿಡುಗಡೆ ಮಾಡಬೇಕಾದರೆ ಕಾರಣ ಏನಂತಂದ್ರೆ
ನೀವೆಲ್ಲರೂ ನನ್ನ ಬಳಿಗೆ ಬರಬೇಕೆಂಬುದಾಗಿ. ಅದಕ್ಕೆ ದೇವರ ವಾಕ್ಯದಲ್ಲಿ ಪ್ರೀತಿಯುಳ್ಳ ದೇವ ಜನರ ನಾವು ನೋಡ್ತೀವಿ, ಎರಡನೆಯ ದಿನ, ಎರಡನೇ ಪೂರ್ವಕಾಲ ವೃತ್ತಾಂತ ಇಲ್ಲಿ ನಾವು ನೋಡ್ತೀವಿ 7ನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದಂತ ವಾಕ್ಯ ನಮಗೆ ಇಲ್ಲಿ ದೇವರು ತೋರಿಸ್ಕೊಡ್ತಾ ಇದ್ದಾನೆ. ಏನಂತಂದ್ರೆ, ಅಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ಅದ್ಭುತವಾದಂತ ರೀತಿಯಲ್ಲಿ ಇಲ್ಲಿ ನಮಗೊಂದು ಮಾತನ್ನು ತೋರಿಸ್ಕೊಡ್ತಾ ಇದ್ದಾನೆ. ಏನಂತಂದ್ರೆ, ಇಲ್ಲಿ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸುವನು, ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವನು ಎಂಬುದಾಗಿ. ಇವತ್ತು ತಗ್ಗಿಸಿಕೊಳ್ಳುವಂತ ಸ್ವಭಾವ, ಕೆಟ್ಟತನ ಬಿಡುವಂತ ಒಳ್ಳೆ ಒಂದು ಲಕ್ಷಣ, ತಿರುಗಿಕೊಳ್ಳುವಂತ ಒಂದು ಪಶ್ಚಾತ್ತಾಪ ಹೃದಯ ನಮಗಿರಬೇಕು. ಇವತ್ತು ತಗ್ಗಿಸಿಕೊಳ್ಳೋ ಭಾವ ಮನುಷ್ಯನಿಗೆಲ್ಲ, ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ ದೇವರು, ಮೊಲೆ ಕೂಸುಗಳು ಕೂಡ ಬರಬೇಕೆಂಬುದಾಗಿ, ವೃದ್ಧರು ಬರಬೇಕೆಂಬುದಾಗಿ. ಇವತ್ತು ತಿರುಗಿಕೊಳ್ಳುವಂಥದ್ದು, ಕೆಟ್ಟತನ ಬಿಡುವಂಥದ್ದು ಬಹಳ ಕಡಿಮೆ. ಪ್ರೀತಿಯುಳ್ಳ ದೇವ ಜನ, ಇಲ್ಲಿ ನಾವು ಅದೇ ನೋಡ್ತಾ ಇದ್ದೀವಿ. ಯೋನನ ಪ್ರವಾದನೆ ಪುಸ್ತಕದಲ್ಲಿ ಕೂಡ, ಇಲ್ಲಿ ಕೂಡ ಯೋನನು ಆತನು ಕೂಡ ದೇವರಿಗೆ ವಿರೋಧವಾಗಿ ಒಂದು ಕಾರ್ಯವನ್ನು ಮಾಡಿದಾಗ, ಇಲ್ಲಿ ಕೂಡ ಆತನು ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. 3ನೇ ಅಧ್ಯಾಯ 5ನೇ ವಚನದಲ್ಲಿ ಕೂಡ ಅಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಆತನಿಗೆ ದೇವರ ಎಚ್ಚರಿಕೆ ಕೊಡ್ತಾನೆ. ಏನಂತಂದ್ರೆ, ನೀನು ಮಾಡಿದಿರುವಂತ ಕಾರ್ಯ, ಅಲ್ಲಿರುವಂತ ಎಲ್ಲ ಜನರು ಕೂಡ ದೇವರ ಉಗ್ರತೆಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಳಗಾಗ್ತಾ ಇದ್ದಾರೆ. ನಿನೆವೆ ಪಟ್ಟಣಕ್ಕೆ ನೀನು ಹೋಗಿ ಸುವಾರ್ತೆ ಸಾರಿರುವುದಾಗಿ. ಆದ್ರೆ ಅಲ್ಲಿರುವಂತ ಜನರು ನಿಮ್ಮ ದುರ್ಮಾರ್ಗವನ್ನು ಬಿಡಬೇಕು, ನೀವು ಮನಮರಿಗೆ ತಿರುಗಬೇಕೆಂಬುದಾಗಿ ಅಲ್ಲಿ ಸುವಾರ್ತೆ ಪ್ರಕಟಿಸಿದಾಗ ಅವರೆಲ್ಲರೂ ಕೂಡ ದುರ್ಮಾರ್ಗವನ್ನು ಬಿಟ್ಟು ಮನಮರಿಗೆ ತಿರುಗಿ ದೇವರ ಉಗ್ರತೆಗೆ ಅವರು ಒಳಗಾಗದಂತೆ ದೇವರು ಅವರನ್ನು ರಕ್ಷಿಸಿದರು. ಪ್ರೀತಿಯುಳ್ಳ ದೇವ ಜನರು, ಇವತ್ತು ನಾವು ನೋಡ್ತಾ ಇದೀವಿ ಏನಂತಂದ್ರೆ, ಅದ್ಭುತವಾದಂತ ರೀತಿಯಲ್ಲಿ ದೇವರು ನಮ್ಮನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂಬುದಾಗಿ, ಅಂದ್ರೆ ತನ್ನ ಮಾರ್ಗದಲ್ಲಿ ಇರಬೇಕೆಂಬುದಾಗಿ, ತನ್ನ ಒಂದು ಹೆಜ್ಜೆಜಾಡಲ್ಲಿ ಇರಬೇಕೆಂಬುದಾಗಿ ದೇವರು ಯಾವತ್ತೂ ಕೂಡ ನಮ್ಮನ್ನು ನೆನೆಸ್ತಾ ಇದೆ. ಅದಕ್ಕೆ ನಾವು ನೋಡ್ತೀವಿ ಇಲ್ಲಿ ಯೆಶಾಯನ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ. ಏನಂತಂದ್ರೆ, ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ಮೊಗದ ಕಣ್ಣುಗಳನ್ನು ಕಳಚಿಬಿಡುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆತಿರುವವರ ಬಡವರನ್ನು ಮನೆಗೆ ಬರಮಾಡುವುದು, ಬೆತ್ತಲೆಯವರನ್ನು ಕಂಡಗೆಲ್ಲ ಅವರಿಗೆ ಒದಗಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗಾಗಲಿ ಮುಖ ತಪ್ಪಿಸಿಕೊಳ್ಳದಿರುವುದೇ, ಇವುಗಳೇ ನನಗಿಷ್ಟವಾದ ಉಪವಾಸ ವ್ರತವಲ್ಲವೇ ಎಂದು ದೇವರು ಹೇಳ್ತಾರೆ. ಅಂದ್ರೆ ಉಪವಾಸದ ಬಗ್ಗೆ ಇವತ್ತು ಇಲ್ಲಿ ಸಹಾಯವನ್ನು ನೋಡ್ತಾ ಇದ್ವಿ. ಅಂತಂದ್ರೆ ಹಸಿದವರಿಗೆ ಮತ್ತು ಅನೇಕ ವಿಧವಾದ ಸಹಾಯ ಮಾಡುವಂತಂದ್ರೆ ಒಂದು ಒಪ್ಪತ್ತು ನಾವು ಕಡಿಮೆ ಮಾಡಿ ಇತರಿಗೆ ಸಹಾಯ ಮಾಡುವಂತದ್ದೇ ವಿಶೇಷವಾದಂತ ಉಪವಾಸ ಪ್ರಾರ್ಥನೆ. ಅದಕ್ಕೆ ಇಲ್ಲಿ ದೇವರು ನಮಗೆ ಪ್ರಾಮುಖ್ಯವಾಗಿ ಏನ್ ಮಾಡ್ತಾನೆ ಅಂತಂದ್ರೆ, ದೇವರ ತರಕ್ಕೆ ಬರುವುದಕ್ಕಾಗಿ ನಾವು ನೋಡ್ತೀವಿ. ಇಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಕೂಡ ನಾವು ನೋಡ್ತೀವಿ 3ನೇ ಅಧ್ಯಾಯದಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ದೇವರು ಮಾತನಾಡ್ತಾನೆ. 3ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ನಾವು ನೋಡಿದರೆ, ಸಹೋದರರೇ, ಅದಿರಲಿ, ನೀವು ಆ ಕಾರ್ಯವನ್ನು ತಿಳಿಯದೆ ಮಾಡಿದ್ದೀರಲೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು. ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಬೇಕಾಗಿದ್ದೆಲ್ಲ ಎಲ್ಲಾ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿದ ಮಾತು ಹೀಗೆ ನೆರವೇರಿಸಿದನು. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನವನ್ನಿಂದ ವಿಶ್ರಾಂತಿ ಕಾಲಗಳಿಗೆ ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು ಎಂಬುದಾಗಿ. ಇಲ್ಲಿ ಯೇಸು ಸ್ವಾಮಿಯವರನ್ನು ಅನೇಕ ಯಹೂದಿಗಳು, ಅಲ್ಲಿರುವ ಜನರು ಆ ಒಂದು ಕಾರ್ಯ ಮಾಡಿದ್ರು, ಸಿಲುವೆ ಮರಣಕ್ಕೆ ಅವರು ಒಪ್ಪಿಸಿದರು. ಅದರ ಮುಂಚಿತವಾಗಿ ಕೂಡ ನಾವು ಗ್ರಂಥಗಳಲ್ಲಿ ಕೂಡ ಪ್ರಕಟವಾಯಿತು, ಯೇಸು ಸ್ವಾಮಿಯನ್ನು ಒಪ್ಪಿಸಿಕೊಡ್ತಾರೆ, ಸಿಲುವೆ ಮರಣವನ್ನು ಹೊಂದಿಸ್ತಾರೆ ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ನೋಡ್ತಾನೆ, ನಿಮ್ಮ ಪಾಪಗಳನ್ನು ಮತ್ತು ಬಿಡುಗಡೆ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಪಶ್ಚಾತ್ತಾಪ ಪಡಬೇಕು ಎಂಬುದಾಗಿ. ಇಲ್ಲಿ ಕೂಡ ನಾವು ನೋಡ್ತೀವಿ ಏನಂತಂದ್ರೆ, ಈ ಒಂದು ಬಾಧೆಯಿಂದ ಯೋವೇಲನ ಪ್ರವಾದನ ಪುಸ್ತಕದಲ್ಲಿ ಅದರಿಂದ ದೇವರು ನಮಗೆ ಬಿಡುಗಡೆ ಮಾಡ್ಬೇಕಾದ್ರೆ
ಒಂದೇ ಒಂದು ವಿಷಯ ಏನಂತಂದ್ರೆ, ನಾವು ದೇವರ ಹತ್ರ ಬರಬೇಕು, ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು, ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು. ಯಾವತ್ತೂ ಕೂಡ ದೇವರ ವಾಕ್ಯ ನಮಗೇನು ತೋರಿಸ್ತಾ ಇದೆ ಅಂತಂದ್ರೆ, ದೇವರಲ್ಲಿ ಯಾವತ್ತೂ ಕೂಡ ನಾವು ತಗ್ಗಿಸಿಕೊಳ್ಳುವಂತ ಸ್ವಭಾವವನ್ನು ತೋರಿಸ್ತಾ ಇರುತ್ತೆ. ಮತ್ತು ದೇವರಲ್ಲಿ ಕೂಡ ನಮಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳಬೇಕೆಂಬ ಭಾವನೆ ನಮಗೆ ತೋರಿಸ್ತಾ ಇದೆ. ಅದಕ್ಕೆ ನಾವು ನೋಡ್ತೀವಿ ಯಾಕೋಬನ ಪುಸ್ತಕದಲ್ಲಿ ಕೂಡ, ಪ್ರೀತಿಯುಳ್ಳ ದೇವಜನರ, ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ನಾವು ನೋಡಿದಾದ್ರೆ, ಇಲ್ಲಿ ಕೂಡ ಅದ್ಭುತವಾದಂತ ರೀತಿಯಲ್ಲಿ ದೇವರನ್ನು ಮಾತಾಡ್ತಾರೆ. ಅಂತಂದ್ರೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮೂಲ ಮಾಡಿಕೊಳ್ಳಿರಿ ಎಂಬುದಾಗಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುದ್ದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಾತನು ನಿಮ್ಮನ್ನು ಮೇಲಕ್ಕೆ ತರುವುದು. ಇಲ್ಲಿ ಯೆಹೂದ್ಯರು ಕೂಡ ಯಾವ ರೀತಿಯಲ್ಲಿ ಅಲ್ಲಿ ಆ ಉಪವಾಸ ಪ್ರಾರ್ಥನೆಗೆ ದೇವರು ಗೊತ್ತು ಮಾಡಿದರೋ, ಅವರು ದೇವರಲ್ಲಿ ಬಂದಾಗ ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ದುಃಖಿಸಿ ಗೋಲಾಡಿದಾಗ ದೇವರು ಆ ಬಾಧೆಯಿಂದ ಅವರನ್ನು ಬಿಡುಗಡೆ ಮಾಡಿದನೆ. ಇವತ್ತು ನಾವು ನೋಡ್ತಾ ಇದೀವಿ, ಇಲ್ಲಿ ಕೂಡ ಯಾಕೋಬನ ಪುಸ್ತಕದಲ್ಲಿ ಕೂಡ ನಾವು ಯಾವತ್ತು ತಗ್ಗಿಸಿಕೊಂಡಾಗ ದೇವರು ನಮ್ಗೆ ಅದ್ಭುತಗಳು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ಕೂಡ ಅದ್ಭುತವಾದಂತ ರೀತಿಯಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಅವರು ಕೂಡ ಇವತ್ತು ಈ ಲೋಕದಲ್ಲಿ ಏನು ಮಾಡಿದ್ದಾರೆ ಎಂಬುದಾಗಿ ನಾವು ನೋಡಿದ್ರೆ, ನೋಡ್ರಿ 7ನೇ ವಚನ, ತನ್ನನ್ನು ಬರಮಾಡಿಕೊಂಡ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲುಬೆ ಮರಣವನ್ನಾದರೂ ಹೊಂದುವನಷ್ಟು ಉದಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಸ್ವಾಮಿ ಅವರು ಯಾರೆಂಬುದಾಗಿ ನಾವು ನೋಡಿದ್ರೆ, ಈ ಲೋಕಕ್ಕೆ ಬರುವುದಕ್ಕೆ ಕಾರಣ ಏನಂತಂದ್ರೆ, ಇವತ್ತು ಲೋಕದ ಪ್ರತಿಯೊಬ್ಬೊಬ್ಬರ ಜನರಿಗೋಸ್ಕರ ಲೋಕಕ್ಕೆ ಬಂದರು. ಈ ಲೋಕಕ್ಕೆ ಬಂದು ಅನೇಕ ತಮ್ಮ ಜೀವಿತವನ್ನು ಕೊಟ್ಟು, ಪ್ರಾಣವನ್ನು ಕೊಟ್ಟು, ರಕ್ತವನ್ನು ಸುರಿಸಿ ನಮ್ಮೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಟ್ಟಂತ ಜಗದ ರಕ್ಷಕನು, ಸೃಷ್ಟಿಕರ್ತನು, ಈ ಲೋಕವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಈ ಲೋಕಕ್ಕೆ ಬಂದು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅನುಭವಿಸಲಿಕ್ಕೆ ಸಿದ್ಧವಾದಂತ ವ್ಯಕ್ತಿ ಯೇಸು ಸ್ವಾಮಿ. ಇವತ್ತು ಆತನಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ತಂದೆಯಾದ ದೇವರು. ಅಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಂಡು, ಯೇಸು ಸ್ವಾಮಿ ಅಂತವರೇ ತಗ್ಗಿಸಿಕೊಂಡಾಗ ಇವತ್ತು ನಾವು ನೀವು ಇವತ್ತು ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬೊಬ್ಬರು ದೇವರ ಮುಂದೆ ತಗ್ಗಿಸಿಕೊಳ್ಬೇಕು. ಆವತ್ತು ಯಹೂದಿಗಳೆಲ್ಲರೂ ತಗ್ಗಿಸಿಕೊಂಡ್ರು, ಅವ್ರಿಗೆ ದೇವರ ಅದ್ಭುತವಾದಂತ ಕಾರ್ಯವನ್ನು ಮಾಡಿದ್ರು. ಇವತ್ತು ನಾವು ಕೂಡ ಯೇಸು ಕ್ರಿಸ್ತನಾಗಿ ತಗ್ಗಿಸಿಕೊಳ್ಳೋಣ ಅಂತ ಕೃಪೆ ದೇವರು ನಮಗೆ ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಸುವಾರ್ತಿಕರ ಜೀವನ ಚರಿತ್ರೆ ವಿಷಯದಲ್ಲಿ ನೋಡಿದ್ರೆ ಮತ್ತು ಪ್ರಿಸ್ಸಿಲ್ಲಾ ಎಂಬ ಒಂದು ಸುವಾರ್ತಿಕರ ಜೀವನ ಚರಿತ್ರೆಯನ್ನು ನಾವು ನೋಡುವುದಾದರೆ, ಇವರ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡುವುದಾದ್ರೆ, ಇವರು ಬೈಬಲ್ ಅಲ್ಲಿ ಮತ್ತು ಇವರ ವಿಷಯದಲ್ಲಿ ಆರಂಭಿಕ ಕ್ರಿಶ್ಚಿಯನಿಯಾಗಿ ಸುವಾರ್ತೆಯ ಒಂದು ಬೋಧಕರಾಗಿ ಇವರನ್ನು ನಾವು ನೋಡ್ತಾ ಇದ್ವಿ. ಪ್ರಾಮುಖ್ಯವಾಗಿ ಇವರು ಪೌಲನ ಅಪೊಸ್ತಲನಾಗಿರುವಂತ ಪೌಲನ ಜೊತೆಯಲ್ಲಿ ಸೇವೆ ಮಾಡಿರುವಂತ ಇವರೊಬ್ಬ ವ್ಯಕ್ತಿಯಾಗಿದೆ ಎಂದು ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ರೋಮಾಪುರದ ಬರೆದ ಪತ್ರಿಕೆ 16ನೇ ಅಧ್ಯಾಯ 3-5 ವಚನಗಳಲ್ಲಿ ಇವರು ಮತ್ತು ಪತಿ ಎಂಬುದಾಗಿ ಅಕ್ವಿಲ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಅಲ್ಲಿ 1ನೇ ಶತಮಾನದಲ್ಲಿ ಸಭೆಯು ಪ್ರಾರಂಭವಾದಂತ ಸಂದರ್ಭದಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತಾ ಇವಿ ಇವರ ಜೀವನ ಚರಿತ್ರೆ. ಇವರು ಅನ್ಯ ಕುಟುಂಬದಲ್ಲಿ ಜನಿಸಿದಂತ ಇವರು ಪ್ರಿಸ್ಕಿಲ್ಲ. ಇವರು ಕೊರಿಂಥ ಪಟ್ಟಣಕ್ಕೆ ಬಂದಾಗ ಪೌಲನನ್ನು ಇವರು ಗೌರವಿಸಿದಂತದ್ದು ನೋಡ್ತಾ ಇದ್ರು. ಆಕ್ಚುಲಿ ಅನ್ಯ ಕುಟುಂಬದಲ್ಲಿ ಬೆಳೆದಂತ ಇವರು ಕೊರಿಂಥ ಪಟ್ಟಣಕ್ಕೆ ಪೌಲನು ಬಂದಾಗ ಅವರನ್ನು ಸತ್ಕರಿಸಿದಂತ ವ್ಯಕ್ತಿ. ಮತ್ತು 3ನೇ ಪ್ರಯಾಣ 2ನೇ ಪ್ರಯಾಣದಲ್ಲಿ ಕೂಡ ಎಫೆಸಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿದಂತ ಈ ಸುವಾರ್ತಿಕರಾಗಿರುವಂತಹ ಪ್ರಿಸ್ಕಿಲ್ಲ ಎಂಬುದಾಗಿ. ಪ್ರಾಮುಖ್ಯವಾಗಿ 1ನೇ ಕೊರಿಂಥ 16ನೇ ಅಧ್ಯಾಯ 19ನೇ ವಚನದಲ್ಲಿ ಮೊದಲನೇ ಸ್ಥಾಪನೆ ಇವರ ಮುಖಾಂತರವಾಗಿ ಸ್ಥಾಪನೆ ಆಯಿತು ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಈ ಪ್ರಿಸ್ಕಿಲ್ಲ ಅವರು ಅನೇಕ ಬೇರೆ ಮಹಿಳೆಯರೊಂದಿಗೆ ಗೊಂದಲಕ್ಕೆ ಒಳಗಾಗಿದಂತ ವ್ಯಕ್ತಿ.
ಇವರು ದೇವರ ವಿಷಯದಲ್ಲಿ ಮೊದಲನೇ ಶತಮಾನದಲ್ಲಿ ಬಹಳವಾಗಿ ಪ್ರಯಾಸ ಮಾಡುವಂತ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರು ಇವರಿಗೆ ಬಹಳ ತೊಂದರೆ ಕೊಡ್ತಾ ಇದೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅದಕ್ಕೆ ಪ್ರಾಮುಖ್ಯವಾಗಿ ಇವರು ಯಜಮಾನರು ಇವರು ಕೂಡ ಪೌಲನ ಜೊತೆಯಲ್ಲಿ ಮತ್ತು ಅದ್ಭುತವಾದಂತ ರೀತಿಯಲ್ಲಿ ಸೇವೆಯಲ್ಲೂ ಕೂಡ ಅವರು ಪಾಲ್ಗೊಂಡು ಅನೇಕ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕೂಡ ಪ್ರಯಾಸ ಪಟ್ಟಂತ ಈ ಸುವಾರ್ತಿಕರು ಪ್ರಿಸ್ಕಿಲ್ಲವರು. ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತೀವಿ 1 ತಿಮೋಥಿ 2ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಪ್ರಿಸ್ಕಿಲ್ಲ ಪ್ರಾಮುಖ್ಯವಾಗಿ ಅವರಿಗೆ ಇರುವಂತದ್ದು ಏನಂತಂದ್ರೆ ಬೋಧನೆ ಪ್ರಾಮುಖ್ಯ ಅಂತ. ಅಂದ್ರೆ ದೇವರ ವಾಕ್ಯವನ್ನು ಹಂಚುವಂಥದ್ದು ಬಹಳ ಇಷ್ಟವಾಗಿತ್ತು. ಎರಡನೇದಾಗಿ ಅವರ ವಿಷಯದಲ್ಲಿ ನೋಡ್ತೀವಿ, ತೀತನು 2ನೇ ಅಧ್ಯಾಯ 3, 4, 5 ವಚನಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವುದಕ್ಕೆ ಸಿದ್ಧವಾದಂತ ವ್ಯಕ್ತಿ, ಅಂದ್ರೆ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ. ಪ್ರೀತಿಯುಳ್ಳ ದೇವ ಜನರೇ, ಇವರು ಒಬ್ಬ ಅಪೋಸ್ತಲರೆಂದು ಕೂಡ ನಾವು ಇವರ ವಿಷಯದಲ್ಲಿ ನೋಡ್ತೀವಿ. ಇವರು ಅಪೋಸ್ತಲರೆಂಬುದಾಗಿ ಮತ್ತು ತನ್ನ ಒಂದು ಆಧ್ಯಾತ್ಮಿಕ ಜೀವಿತವನ್ನು ಮತ್ತು ಬುದ್ಧಿವಂತಿಕೆಯನ್ನು ವಿಷಯದಲ್ಲಿ ಅವರು ಒಳ್ಳೆಯ ಹೆಸರನ್ನು ಹೊಂದಿದಂತ ವ್ಯಕ್ತಿ. ಇತರಿಗೆ ಸಹಾಯವನ್ನು ಮಾಡುವಂಥದ್ದು, ಸತ್ಯವೇದ ವಿಷಯದಲ್ಲಿ ಅಂತಂದ್ರೆ ದೇವರ ವಾಕ್ಯಗಳನ್ನು ಅವರಿಗೆ ಬೋಧನೆ ಮಾಡುವಂಥದ್ದು ಮತ್ತು ಸೇವೆ ಮಾಡುವ ವಿಷಯದಲ್ಲಿ ಕೂಡ ಇತರಿಗೆ ಗೌರವವನ್ನು ತೋರಿಸುವಂಥದ್ದು, ಅನೇಕ ವಿಷಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ಇವರ ಒಂದು ವಿಷಯದಲ್ಲಿ 1ನೇ ಶತಮಾನದಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ದೇವರ ಒಂದು ವಿಷಯದಲ್ಲಿ ಸೇವೆಯನ್ನು ನಡೆಸಿದಂತ ವ್ಯಕ್ತಿ ಎಂಬುದಾಗಿ ಕೂಡ ನಾವು 1ನೇ ಶತಮಾನದಲ್ಲಿ ಇವರು ದೇವರ ವಿಷಯದಲ್ಲಿ ಅದ್ಭುತವಾದಂತಹ ಸೇವೆ ಮಾಡುವುದಕ್ಕೆ ಪ್ರಯಾಸ ಪಟ್ಟಂತ ವ್ಯಕ್ತಿ. ಇವತ್ತು ನಾವು ಕೂಡ ಒಂದು ಪ್ರಿಸ್ಕಿಲ್ಲ ಹಾಗೆ ಕೂಡ ಈ ಕಡೆಯ ದಿನಮಾನಗಳಲ್ಲಿ ಕೂಡ ನಾವು ಕೂಡ ಇವರ ಹಾಗೆ ಬೋಧನೆ ಮಾಡುವುದರಲ್ಲಿ ಆಗಲಿ, ಇತರಿಗೆ ಸಹಾಯ ಮಾಡುವನಾಗಲಿ, ನಾವು ದೇವರ ಸೇವೆ ಮಾಡುವುದಕ್ಕೂ ಕೂಡ ನಾವು ಕೂಡ ಪ್ರಯಾಸ ಪಡುವುದಕ್ಕಾಗಿ ಇವರ ವಿಷಯದಲ್ಲಿ ನಾವು ಸತ್ಯವನ್ನು ಕಂಡುಕೊಳ್ತೇವೆ. ದೇವರು ಇವರ ಮುಖಾಂತರವಾಗಿ, ಈ ಸುವಾರ್ತೆ ಸೇವರ ಮುಖಾಂತರವಾಗಿ, ಅದೇ ರೀತಿಯಲ್ಲಿ ದೇವರು ಯಹೂದಿಗಳಿಗೆ ಮಾಡಿರುವಂತ ಒಂದು ಅದ್ಭುತವಾದಂತಹ ಸಹಾಯವನ್ನು ನಾವು ಕೂಡ ಹೊಂದಿಕೊಳ್ಳೋಣ. ಯಾಕಂತಂದ್ರೆ ಉಪವಾಸ ಪ್ರಾರ್ಥನೆ ಮಾಡಿರಿ, ತಿರುಗಿ ನಿಮಗೆ ಪುನರಾವರ್ತನೆ ನಿಮಗೆ ಸಹಾಯ ಮಾಡುವುದಕ್ಕೆ ನಾನು ಕರಿತೀನಿ ಎಂಬುದಾಗಿ ಇವತ್ತು ನಮ್ಗೂ ಕೂಡ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಕರಿತಾ ಇದ್ದಾನೆ. ಅಂತ ಕೃಪೆ ದೇವರು ನಮಗೆ ಒದಗಿಸಿಕೊಡಲಿ. ಅದಕ್ಕೆ ಈ ಯೋವೇಲನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತೀವಿ 2ನೇ ಅಧ್ಯಾಯದಲ್ಲಿ ಏನಂತಂದ್ರೆ 2ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ಅದ್ಭುತವಾದಂತ ರೀತಿಯಲ್ಲಿ ಅಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಂತ ದೇವರೊಟ್ಟಿಗೆ ಬಂದು ಉಪವಾಸದ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ 15ನೇ ವಚನದಲ್ಲಿ, ಚೀಯೋನಿನಲ್ಲಿ ಕೊಂಬುವುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡಿರಿ, ಸಂಘವನ್ನು ನೆರೆಯಿಸಿರಿ, ಜನರನ್ನು ಒಟ್ಟು ಬರಮಾಡಿರಿ, ಊಟವನ್ನು ಏರ್ಪಡಿಸಿರಿ, ವೃದ್ಧರು ಕೂಡಿರಿ, ಮಕ್ಕಳು ಮೊಲಕುಶಗಳು ಸೇರಿರಿ, ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಡು ಬರಲಿ ಎಂಬುದಾಗಿ. ಇವರೆಲ್ಲರೂ ಬಂದು ನನ್ನ ಒಂದು ಮುಂದೆ ನೀವು ತಗ್ಗಿಸಿಕೊಂಡು ದೇವರನ್ನು ನನ್ನನ್ನು ಆರಾಧನೆ ಮಾಡುವುದು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರೇ, ಇಂಥ ಒಂದು ಭಾಗ್ಯ ದೇವರು ನಮಗೂ ಕೊಡ್ತಾ ಇದ್ದಾನೆ. ನಾವು ಕೂಡ ಯಾವತ್ತೂ ಕೂಡ ದೇವರ ಮುಂದೆ ಇರುವುದಕ್ಕೆ, ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ, ನಾವು ಕೂಡ ತಗ್ಗಿಸಿಕೊಂಡು ಆತನ ಕಡೆಗೆ ತಿರುಗಿಕೊಂಡು ಆತನಲ್ಲಿ ಯಾವತ್ತು ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಇವತ್ತು ಲೋಕ ನಮ್ಮನ್ನು ಏನ್ ಮಾಡ್ತದೆ ಅಂತಂದ್ರೆ ಕೆಟ್ಟ ಮಾರ್ಗಕ್ಕೆ ತರುವುದಕ್ಕೆ ಇಷ್ಟಪಡ್ತಾ ಇದೆ. ಸಾತಾನನು ಮಾಡುವಂಥದ್ದು ಇದೇ ಕಾರ್ಯ. ಇವತ್ತು ದೇವರೊಟ್ಟಿಗೆ ಇರುವುದಕ್ಕೆ ಇಷ್ಟಪಡುವುದಿಲ್ಲ, ದೇವರೊಟ್ಟಿಗೆ ಇರುವುದಕ್ಕೆ ನಮ್ಮನ್ನು ಹೊರಗೊಡಿಸುವುದಿಲ್ಲ. ಆದ್ರೂ ಕೂಡ ನಾವು ಯಾವತ್ತೂ ಕೂಡ ದೇವರೊಟ್ಟಿಗೆ ಇರುವುದಕ್ಕೆ ಪ್ರಯತ್ನ ಪಡೋಣ. ಅದಕ್ಕೆ ದೇವರು ಹೇಳ್ತಾನೆ, ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ದೇವರು ನಮ್ಮನ್ನು ಈ ಲೋಕದಲ್ಲಿ ಮೇಲಕ್ಕೆ ಎತ್ತುತ್ತಾನೆ. ಅದಕ್ಕೆ ನಾವು ಯಾವತ್ತೂ ಕೂಡ ದೇವರ ಮುಂದೆ ತಗ್ಗಿಸಿಕೊಂಡು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುತ್ತಾ ನಮಗೆ ಬರ್ತಿರುವ ಕೇಳಿ ಗಂಡಾಂತಗಳಿಂದ ನಾವು ಆತನ ಮುಖಾಂತರವಾಗಿ ದೇವರ ಮುಖಾಂತರವಾಗಿ ಜೀವನ ಹೊಂದಿಕೊಳ್ಳೋಣ. ಅಂತ ಕೃಪೆ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಆಶೀರ್ವದಿಸಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕದ ತಂದೆ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ಯಹೂದ್ಯರಿಗೆ ಆಗಿರುವಂತ ಅನೇಕ ಬಾಧೆಯಿಂದ ಕರ್ತನೆ ಬಿಡುಗಡೆ ಮಾಡುವುದಕ್ಕೆ ಒಂದು ಮಾರ್ಗವನ್ನು ನೀನು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಕೂಡ ನೆರೆಯಾಗಿರ್ವಿ, ಸಭೆಯಾಗಿ ಸೇರಿ ಬರಿರಿ ಎಲ್ಲರೂ ಕೂಡ ಎಂಬುದಾಗಿ ಅವರು ಕೂಡಿ ಬಂದು ತಮ್ಮನ್ನು ತಾವು ತಗ್ಗಿಸಿಕೊಂಡು ಕರ್ತನೆ ಅವರಿಗೆ ನೀನು ಮಾಡಿರುವಂತ ಅನೇಕ ಅದ್ಭುತಗಳನ್ನು ನಾವು ನೋಡಿದ್ದೇವೆ. ಹೌದು ಕರ್ತನೆ, ಇವತ್ತು ನಾವು ತಗ್ಗಿಸಿಕೊಳ್ಳಬೇಕು, ನಾವು ಪಶ್ಚಾತ್ತಾಪ ಪಡಬೇಕು, ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ನೋಡುವಂಥದ್ದು. ಹೌದು ಕರ್ತನೆ, ಇವತ್ತೊಂದು ದಿವಸ
ನಾವೆಲ್ಲರೂ ಕೂಡ ನಿನ್ನ ಮಾರ್ಗದಲ್ಲಿ ನಡೆಯಬೇಕು, ನಿನ್ನ ಮಾರ್ಗದಲ್ಲಿ ಇರಬೇಕು, ನಿನ್ನ ಮಾರ್ಗದಲ್ಲಿ ಜೀವಿಸಬೇಕು, ನಿನ್ನ ಮುಂದೆ ಇರಬೇಕು, ನಿನ್ನ ಮಕ್ಕಳಾಗಿರುವುದಕ್ಕೆ ನೀನು ಇಷ್ಟಪಡುವಂತ ದೇವರು. ಹೌದು ಕರ್ತನೇ, ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲೆ ಕಷ್ಟಪಡುವವರೇ ಬರುವತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹೌದು ಕರ್ತನೆ, ನೀನು ಶಾಂತಿ ಸಮಾಧಾನವನ್ನು ಕೊಡುವಂತ ದೇವರು. ಆದರೆ ಆ ಶಾಂತಿ ನಮಗೆ ಬೇಡ, ಆ ವಿಶ್ರಾಂತಿ ನಮಗೆ ಬೇಡ ಎಂಬುದಾಗಿ ಕರ್ತನೆ, ನಿನ್ನ ಕರಗಳು ನೀನು ಚಾಚುತ್ತಾ ಇದ್ದರೂ ಕೂಡ ಕರ್ತನೆ, ನಿನ್ನ ಕರಗಳಲ್ಲಿ ಬರುವುದಕ್ಕೆ ಇಷ್ಟಪಡದೆ ಇವತ್ತು ಪ್ರಪಂಚ ದೂರ ಹೋಗ್ತಾ ಇದೆ. ಹಾಗಲ್ಲದೆ ಕರ್ತನೆ, ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಂಡು ಅಪ್ಪ ನಿನ್ನ ಕರಗಳಲ್ಲಿ ನಾವು ಸೇರಿಕೊಂಡು ಅಪ್ಪ ನಿನ್ನ ಹೆಜ್ಜೆ ಜಾಡಿ ನಡೆಯುವಂತೆ, ನಿನ್ನ ಮಾರ್ಗದಲ್ಲಿ ಜೀವಿಸುವಂತೆ ಕೃಪೆ ಕೊಡಿಸುವ. ಅಂದು ಯೆಹೂದ್ಯಗಳಿಗಾಗಿರುವಂತ ಭೀತಿ, ಬಾಧೆ, ಆ ಕಷ್ಟ, ಆ ನೋವು ಕರ್ತನೆ ಇವತ್ತು ಪ್ರಪಂಚಕ್ಕೂ ಎಲ್ಲರಿಗೂ ಆಗ್ತಾ ಇದೆ. ಆದರೂ ಕೂಡ ಸತ್ಯವನ್ನು ತಿಳ್ಕೊಳ್ತಾ ಇಲ್ಲ. ಯಾಕೆ ಬರ್ತಾ ಇದೆ ಈ ಕಷ್ಟ, ಯಾಕೆ ಬರ್ತಾ ಇದೆ ಈ ಬಾಧೆಗಳು, ಯಾಕೆ ಬರ್ತಾ ಇದ್ದೇವೆ? ದೇವರು ನಮ್ಮನ್ನು ಆಧರಿಸುವುದಕ್ಕೆ, ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸುವುದಕ್ಕೆ ಎಂಬುದಾಗಿ ಆ ಸತ್ಯವನ್ನು ಗ್ರಹಿಸಿಕೊಳ್ಳುತ್ತೆ ಕೃಪೆ ಕೊಡಿಸುವ. ಇವತ್ತು ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಬಳಿಗೆ ಬರುವುದಕ್ಕಾಗಿ ಕೃಪೆ ಕೊಡಿಸುವ. ಈಗ ಕರ್ತನೆ, ವಿಶೇಷವಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನೆ, ಸೇವಕರಾಗಿರುವಂತ ಎಲ್ಲ ನಿನ್ನ ದೈವ ಸೇವಕರು, ಸಭೆ ಹಿರಿಯರು ಎಲ್ಲರನ್ನು ಕೊಟ್ಟು ಆಶೀರ್ವದಿಸಿ. ನಮ್ಮ ಕಲ್ವರಿ ಚಪ್ಪಲ್ ಸಭೆಗಳನ್ನು ಕರ್ತನೆ, ಇವತ್ತಿರುವಂತ ಎಲ್ಲಾ ಸೇವಕರನ್ನು ಕೂಡ ಆಶೀರ್ವದಿಸಿ, ನಿನ್ನ ಕೃಪೆಯಿಂದ ತುಂಬಿಸಿ. ಈ ದಿನಗಳ ನಮ್ಮೊಟ್ಟಿಗೂ ನಮ್ಮನ್ನು ಆಶೀರ್ವದಿಸಿ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.